ರನ್ಯಾ ರಾವ್ ಪ್ರಕರಣ ನೀವು ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಸ್, ಇಡಿ ತನಿಖೆಯ ಸಂದರ್ಭದಲ್ಲಿ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಮತ್ತಷ್ಟು ಬಯಲಾಗಿದೆ. ರನ್ಯಾಗೆ ದುಬೈ, ಉಗಾಂಡ ಸಪ್ಲೈಯರ್ಸ್ನಿಂದ ಗೋಲ್ಡ್ ಸರಬರಾಜು ಆಗ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಸಪ್ಲೈಯರ್ಸ್ ಕಡೆಯಿಂದ ಗೋಲ್ಡ್ ಅನ್ನ ಪಡ್ಕೊಂಡು ಸ್ಮಗ್ಲಿಂಗ್ ಮಾಡ್ತಾ ಇದ್ರು ರನ್ಯಾ. ಮತ್ತೊಬ್ಬ ಆರೋಪಿ ತರುಣ್ ರಾಜು ಜೊತೆಗೂಡಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾ ನಿರತರಾಗಿದ್ರು. ಕಸ್ಟಮ್ಸ್ ಅಧಿಕಾರಿಗಳಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಅವರ ದಾರಿ ತಪ್ಪಿಸಿ ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ನಕಲಿ ಡಿಕ್ಲರೇಷನ್ ಪತ್ರ ನೀಡಿ ನಟಿ ರನ್ಯಾ ರಾವ್ ಯಾಮಾರಿಸ್ತಾ ಇದ್ರು. 2 ಸೆಟ್ಗಳ ಟ್ರಾವೆಲ್ ಡಾಕ್ಯುಮೆಂಟ್ ಅನ್ನ ಆರೋಪಿ ಹೊಂದಿದ್ರು. ಒಂದು ದಾಖಲೆ ಗೋಲ್ಡ್ ಎಕ್ಸ್ಪೋರ್ಟ್ ಅಂತ ತೋರಿಸ್ತಾ ಇದ್ರು, ಮತ್ತೊಂದು ದಾಖಲೆ ತೋರಿಸೋ ಮೂಲಕ ಭಾರತಕ್ಕೆ ಪ್ರಯಾಣವನ್ನ ಬೆಳೆಸ್ತಾ ಇದ್ರು. ಆ ಮೂಲಕ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ನಟಿ ರನ್ಯಾ ರಾವ್. ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನ ರನ್ಯಾ ನೀಡ್ತಾ ಇದ್ರು. ಸ್ವಿಟ್ಜರ್ಲೆಂಡ್ ಜೆನೀವಾ ರೈಲ್ವೆ ಸ್ಟೇಷನ್ ಅಂತ ನಮೂದಿಸಿ ಸ್ಮಗ್ಲಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ಬರೋಬ್ಬರಿ 14.761 ಕೆಜಿ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ರನ್ಯಾ ಮಾಡಿದ್ರು. ರನ್ಯಾ ಹರ್ಷವರ್ಧಿನಿ ಹೆಸರಿನಲ್ಲಿ ಪ್ರಯಾಣ ಮಾಡ್ತಿದ್ದ ಬಗ್ಗೆ ಮಾಹಿತಿ ಇದೆ. ಗೋಲ್ಡ್ ಖರೀದಿಗೆ ಹವಾಲಾ ಚಾನೆಲ್ಸ್ ಮೂಲಕ ಹಣ ಪಾವತಿ ಮಾಡಲಾಗ್ತಾ ಇತ್ತು. ಭಾರತಕ್ಕೆ ಗೋಲ್ಡ್ ತಂದು ಜುವೆಲರ್ಸ್ಗಳಿಗೆ ಮಾರಾಟವನ್ನ ರನ್ಯಾ ಮಾಡ್ತಾ ಇದ್ರು. ಫೋನ್ಗಳು, ಡಿಜಿಟಲ್ ಡಿವೈಸ್ಗಳಲ್ಲಿ ಹಲವು ಸಾಕ್ಷ್ಯ ಪತ್ತೆ ಹಚ್ಚಿದೆ ಇಡಿ. ದುಬೈ ಮೂಲದ ಕಸ್ಟಮ್ಸ್ ಏಜೆಂಟ್ಗಳ ಜೊತೆ ಸಂಪರ್ಕವಿರೋದು ಕೂಡ ಪತ್ತೆಯಾಗಿದೆ. ವಿದೇಶಿ ಗೋಲ್ಡ್ ಸಪ್ಲೈಯರ್ಸ್, ಹವಾಲಾ ಆಪರೇಟರ್ಸ್ ಇವರೆಲ್ಲರ ಒಡನಾಟ ರನ್ಯಾಗೆ ಇತ್ತು, ಸಂಪರ್ಕ ಇತ್ತು ಅನ್ನೋದು ಇಡಿ ತನಿಖೆ ವೇಳೆ ಮತ್ತೊಂದಷ್ಟು ವಿಚಾರಗಳು ಹೊರಗಡೆ ಬಂದಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವೆಂಕಟೇಶ್. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನ ಮತ್ತಷ್ಟು ವಿಚಾರಗಳು ಬಯಲಿಗೆ ಬಂದಿದೆ ಇಡಿ ತನಿಖೆಯಿಂದ. ದುಬೈನ ಕಸ್ಟಮ್ಸ್ ಆಫೀಸರ್ಸ್ಗೆ ಸುಳ್ಳು ಮಾಹಿತಿ ನೀಡ್ತಾ ಇದ್ರು, 2 ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡ್ತಾ ಇದ್ರು ಅನ್ನೋಂಥ ವಿಚಾರ ಗೊತ್ತಾಗಿದೆ. ಸೊ ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ ವೆಂಕಟೇಶ್? ಗುಡ್ ಮಾರ್ನಿಂಗ್ ಸಿಂಧೂರ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಈಗ ಬಯಲಿಗೆ ಬಂದಿರುವಂತದ್ದು. ಈಕೆ ವಿದೇಶಗಳಿಂದ ಯಾವ ರೀತಿಯಾಗಿ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನುವಂತಹ ಬಗ್ಗೆ ಈಗ ಪತ್ತೆ ಹಚ್ಚಿದ್ದಾರೆ. ಉಗಂಡ ಮತ್ತು ಬೇರೆ ದೇಶಗಳಿಂದ ಕೂಡ ಈಕೆಗೆ ಸಂಪರ್ಕ ಇತ್ತು. ಅಲ್ಲಿನ ಒಂದು ಸ್ಮಗ್ಲರ್ಗಳ ಜೊತೆ ಈಕೆ ಆಪರೇಟ್ ಮಾಡ್ತಾ ಇದ್ದಿದ್ದೆ. ಯಾಕಂದ್ರೆ ಸಾಕಷ್ಟು ಬಾರಿ ಈಕೆ ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕೆ ಅನುಮಾನ ಬಂದು ವಿಚಾರಣೆ ಮಾಡ್ತಾರೆ. ಸೊ ಆಗ ರೆಡ್ ಹ್ಯಾಂಡ್ ಆಗಿ ಈಕೆ ಬಳಿ 14 ಕೆಜಿಗೂ ಅಧಿಕವಾದಂತಹ ಗೋಲ್ಡ್ ಇರುವಂತದ್ದು ಪತ್ತೆ ಆಗ್ತಾರೆ. ಅಲ್ಲಿಂದ ಕೂಡ ತನಿಖೆಯನ್ನ ಮುಂದುವರಿಸಿಕೊಂಡು ಬಂದಂತಹ ವೇಳೆಯಲ್ಲಿ ಆಕೆ ಯಾವ ರೀತಿಯಾಗಿ ಭಾರತಕ್ಕೆ ಚಿನ್ನವನ್ನು ತರ್ತಿದ್ಲು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಇಡಿ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ 2 ಡಾಕ್ಯುಮೆಂಟ್ಗಳನ್ನ ಇಟ್ಕೊಳ್ತಿದ್ರು. ಅಂದ್ರೆ ಡಿಕ್ಲರೇಷನ್ ಫಾರ್ಮ್ ಅಂತ ಏನ್ ಹೇಳ್ತೀವಿ ಅದನ್ನ ತೆಗೆದುಕೊಂಡು ಬರ್ತಾ ಇದ್ರು. ಅವರು ಬರುವಂತಹ ಸಂದರ್ಭದಲ್ಲಿ ಮೊದಲಿಗೆ ಸ್ವಿಟ್ಜರ್ಲೆಂಡ್ ನ ಜಿನೆವಾ ಮತ್ತು US ಗೆ ಹೋಗ್ತೇನೆ ಅಂತ ಹೇಳಿ ಆಕೆ ಹೇಳ್ತಿದ್ರು. ಆದ್ರೆ ಆ 2 ಪತ್ರಗಳನ್ನ ಅಲ್ಲಿ ತೋರಿಸಿ ಬಂದ ವೇಳೆ ನಂತರ ಆಕೆ ಭಾರತಕ್ಕೆ ಬರ್ತಿದ್ಲು. ಅಲ್ಲಿಂದ ಬಂದು ಇಲ್ಲಿನ ಒಂದು ಆಪರೇಟರ್ಸ್ ಗಳ ಜೊತೆ ಮತ್ತು ಹವಾಲಾ ಆಪರೇಟರ್ ಗಳೇನಿರ್ತಾ ಇದ್ರೆ ಅವರ ಮುಖಾಂತರವಾಗಿ ಚಿನ್ನವನ್ನ ಮಾರಾಟವನ್ನ ಮಾಡ್ತಾ ಇದ್ರು. ನಗದು ರೂಪದಲ್ಲಿ ಹಣವನ್ನು ಕೂಡ ಪಡೆದುಕೊಳ್ತಾ ಇದ್ರು ಅಂತ ಹೇಳಿ ಸದ್ಯ ತಿಳಿದು ಬಂದಿರುವಂತಹದ್ದು. ಅಲ್ಲದೆ ಈಕೆ ಏನು ಒಂದು ಬಳಸ್ತಾ ಇದ್ದಂತಹ ಒಂದು ಗೋಲ್ಡ್ ಸಿಂಡಿಕೇಟ್ ಮೆಂಬರ್ಸ್ ಏನಿದ್ದಾರೆ ಅದರಲ್ಲಿ ಆಕೆಯ ಸ್ನೇಹಿತ ಆಗಿದ್ದಂತಹ ತರುಣ್ ಅನ್ನು ಕೂಡ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಮತ್ತಿಬ್ಬರು ಆರೋಪಿಗಳ ಹೆಸರನ್ನು ಕೂಡ ಹೇಳಿದ್ರು. ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು. ಸೊ ಈಗ ಕಾಪಿಪೋಸಾ ಆಕ್ಟ್ ಅಡಿಯಲ್ಲಿ ಆಕೆಯನ್ನ ಜೈಲಿಗೆ ಅಟ್ಟಿರುವಂತಹದ್ದು. ಸದ್ಯ 1 ವರ್ಷಗಳ ಕಾಲ ಈ ಒಂದು ಆಕ್ಟ್ ಅಡಿಯಲ್ಲಿ ಬೇಲ್ ಕೂಡ ಸಿಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ಆಕೆ ಜೈಲಿನಲ್ಲಿ ಇರುವಂತಹದ್ದು. ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಈಗ ತಿಳಿದು ಬರ್ತಾ ಇದೆ. ಹಾಗಾಗಿ 52 ಕೋಟಿಗೂ ಅಧಿಕವಾದಂತಹ ಒಂದು ಅವ್ಯವಹಾರ ನಡೆದಿರೋ ಹಿನ್ನೆಲೆಯಲ್ಲಿ 32 ಕೋಟಿಗೂ ಅಧಿಕವಾದಂತಹ ಆಕೆಯ ಸ್ಥಿರಾಸ್ತಿಯನ್ನ ಈಗ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದ್ರೆ ಮುಟ್ಟುಗೋಲು ಹಾಕಿದ್ದಾರೆ. ಉಳಿದಂತದ್ದು ಯಾವ ರೀತಿಯಾಗಿ ಬೇರೆ ಹೀಗೆ ಎಲ್ಲ ಒಂದು ಮಾರಾಟ ಮಾಡಿದ್ದಾರೆ, ಎಲ್ಲೆಲ್ಲಿ ಒಂದು ಆಸ್ತಿಯನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಲೇಔಟ್ ಇರಬಹುದು, ಆನೇಕಲ್ನ ಕೃಷಿ ಭೂಮಿ ಇರಬಹುದು, ಜೊತೆಗೆ ತುಮಕೂರಿನಲ್ಲಿರುವಂತಹ ಇಂಡಸ್ಟ್ರಿಯಲ್ ಲೇಔಟ್ ಏನಿದೆ ಇಲ್ಲಿ ಆಕೆಯ ಆಸ್ತಿಯನ್ನ ಮಾಡಿರ್ತಾರೆ. ಸೊ ಇದನ್ನೆಲ್ಲ ಈಗಾಗಲೇ ಕೂಡ ಮುಟ್ಟುಗೋಲು ಹಾಕಿಕೊಂಡಿದ್ದು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮತ್ತೆ ಇದು ಯಾರ ಒಂದು ಕೊರಳಿಗೆ ಬಂದು ಒಡ್ಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೋಡಬೇಕಾಗಿರುವಂತದ್ದು ಸಿಂಧೂರ. ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.